ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಊರಲ್ಲಿದ್ದೀನಿ. ಫಂಕ್ಷನ್ ಎಲ್ಲ ಇದೆ, ಹಾಗಾಗಿ ಅದನ್ನ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಊರಲ್ಲಿದ್ದೀನಿ. ಇಲ್ಲಿ ನಮ್ಮಮ್ಮ ಇದು ಗೇರು ಬೀಜ ಎಲ್ಲ ತಂದು ಹಾಕಿದ್ದಾರೆ. ಅದನ್ನೇನು ಸಪ್ರೇಟ್ ಮಾಡಿ, ಹಣ್ಣು ಸಪ್ರೇಟ್ ಮಾಡಿ ಅದನ್ನ ಗೊಬ್ಬರಕ್ಕೆ ಹಾಕ್ತಾರಂತೆ. ಹಾಗೆ ಅದನ್ನ ಹಾಗೆ ಇಟ್ಟಿದ್ದಾರೆ ಹಾಕ್ಬೇಕು ಅಂತ. ಹಾಗೆ ಇಲ್ಲಿ ದೋಸೆ ಮಾಡ್ತಾ ಇದ್ದಾರೆ ಅಮ್ಮ. ನಾನು ಏನು ಹೆಲ್ಪ್ ಮಾಡಕ್ಕಾಗಲ್ಲ ಇವಾಗ, ಅವರೇ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಚಿಕ್ಕಪ್ಪನ ಮಗ ಬಂದಿದ್ದ, ಪಂಪ್ ಬೇಕು ಅಂತ. ಅವರು ತಗೊಳ್ಳೋರಂತೆ, ಬಟ್ ಇವಾಗ ಸದ್ಯಕ್ಕೆ ಬೇಕು ಅಂತ ಹೇಳಿ ಬಂದಿದ್ದ. ಹಾಗೆ ಅಪ್ಪ ಹೊಸ ಪಂಪಲ್ಲ, ಅದನ್ನು ತುಂಬ ಕೇರ್ಫುಲ್ಲಾಗಿ ಎತ್ತಿಟ್ಟಿದ್ರು. ಹಾಗೆ ಇಲ್ಲಿ ಅದಕ್ಕೊಂದು 5-5.5 ಸಾವಿರ ಆಗುತ್ತೆ ನಾವು ತೆಗೆದಾಗ ಅಂತ ಹೇಳ್ತಾ ಇದ್ರು. ಇದು ಪೈಪು ಮತ್ತು ಅದರಲ್ಲಿ ಪೈಪಿಗೆಲ್ಲ ಸಪ್ರೇಟಾಗಿ ಅಮೌಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಚಿಕ್ಕಪ್ಪನ ಮಗನಿಗೆ. ಅವನು ತಗೋಬೇಕು ಅಂತ ಹೇಳ್ತಾ ಇದ್ದ. ಹಾಗೆ ನಾನು ಮತ್ತು ಪಾಪು ಇದು ಅಪ್ಪ ನೀರು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರು, ಹಾಗೆ ಅಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ವಿ. ಹಾಗೆ ನಾವಿಲ್ಲಿ ನೀರು ಹಾಕ್ತಾ ಇರೋ ಹತ್ರ ಬಂದ್ವಿ. ಅಪ್ಪನ ಹತ್ರ ಹೀಗೆ ಕೇಳ್ತಾ ಇದ್ದೆ, ತರಕಾರಿ ರೇಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದೆ. ಅದಕ್ಕಪ್ಪ ಹೇಳ್ತಾ ಇದ್ರು, ಅಯ್ಯೋ ಅದ್ರ ಕತೆ ಕೇಳಬೇಡ ಅಂತ ಹೇಳ್ತಾ ಇದ್ರು. ಏನಂದರೆ ಹಳ್ಳಿ ಕಡೆಯಲ್ಲಿ ಅಂಗಡಿಗಳಿಗೆ ತೊಗೊಂಡು ಹೋಗಿ ಕೊಡ್ಬೋದು, ಬಟ್ ಅಂಗಡೀಲಿ ನಮಗೆ 20 ರೂಪಾಯಿ 30 ರೂಪಾಯಿಗೆಲ್ಲ ತಗೊಳ್ಳೋದು. ಅಂದರೆ 1 kg ಇವಾಗ ಬಸಳೆ ಸೊಪ್ಪನ್ನೆಲ್ಲ ತಗೊಳ್ಳೋದಷ್ಟು, ಅಷ್ಟು ರೇಟು ನಾವಿಷ್ಟು ನೀರು ಹಾಕಿ ಅದನ್ನ ಪೋಷಿಸಿ ಅಷ್ಟೆಲ್ಲ ಕಡಿಮೆ ಕೊಡಬೇಕಾ ಅಂತ ಒಂದು ಸಲ. ಇದು ಏನೋ ಪ್ರಾಣಿ ಬಂದು ತಿಂದಿದೆ, ಹೆಗ್ಗಣ ಅನಿಸುತ್ತೆ. ಹೆಗ್ಗಣ ಬಂದು ತಿಂತಾ ಇರ್ತದೆ ಈ ಥರ ಎಲ್ಲ. ಅದಕ್ಕೆ ಜಾಸ್ತಿ ದಿನ ಬೆಳೆಯಕ್ಕೆ ಬಿಡೋದೇ ಇಲ್ಲ. ಹಾಗೆ ನಾನು ತೋಟಕ್ಕೆ ಬಂದೆ. ತೋಟದಲ್ಲಿ ಮಾವಿನ ಹಣ್ಣು ಮರ ಇದೆ, ಅದರಲ್ಲಿ 2 ಮಾವಿನ ಹಣ್ಣು ಸಿಕ್ತು. ಹಾಗೆ ಪಾಪುಗೆ ಇಲ್ಲಿ ದಾಸವಾಳ ಹೂ ಕೊಟ್ಟಿದ್ದೆ, ಅದನ್ನ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಅವಳು ಇವಾಗಷ್ಟೇ ಅಂಬೆಗಾಲಿ ಹಿಡ್ಕೊಂಡು ಬರ್ತಾ ಇರೋದು, ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೆ. ಮಕ್ಕಳು ಒಂಥರ ನಡೆಯೋಕ್ಕೆ ಶುರು ಮಾಡಿದ್ಮೇಲೆ ನಮಗೊಂಥರ ಖುಷಿ ಅಮ್ಮಂದಿರಿಗೆ. ಅದನ್ನ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ. ಅಯ್ಯೋ ಮೇಲೆ ಹೌದಾ? ಹಾಂ ಓದಿ ನಾನು ಜಾಗ್ರತೆ ಅವಳಿ ಹತ್ತಿಂದ ಮಜೋಕ್ಳು ಬರ್ತಿದ್ದ ಪಾಪ ಸಾಲ ಅಂತ ಸಾಕು. ಓ ಊರಿಗೆ ಬಂದಾಗ ನಾನು ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡಲ್ಲ ಮಗಳಿಗೆ, ಯಾಕಂತಂದರೆ ಅಪರೂಪಕ್ಕೆ ಸಿಗೋದು ಅವಳಿಗೆ ಈ ಥರ ಆಟ ಆಡೋಕ್ಕೆ. ಯಾಕಂದರೆ ಬೆಂಗಳೂರಲ್ಲಿ ಆ ಥರ ಎಲ್ಲ ಆಟ ಆಡೋಕ್ಕೆ ಸಿಗೋಲ್ಲ. ಹಾಗಾಗಿ ನಾನು ಅವಳನ್ನ ಆದಷ್ಟು ಅವಳು ಎಂಜಾಯ್ ಮಾಡಲಿ ಅಂತ ಬಿಡ್ತೇನೆ. ಹಾಗಂತ ತೀರಾ ಬಿಡಲ್ಲ, ನೀರು ಹತ್ತಿರ ಎಲ್ಲ ತೀರಾ ಜಾಸ್ತಿ ಬಿಡಲ್ಲ. ಯಾಕಂತಂದರೆ ಬೇರೆ ಆದಮೇಲೆ ವಾಟರ್ ಎಲ್ಲ ಚೇಂಜ್ ಆಗುತ್ತೆ, ಹಾಗಾಗಿ ನಾನು ಬಿಡಲ್ಲ. ಬಟ್ ಈ ಥರ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡ್ತೀನಿ ಆಲ್ಮೋಸ್ಟು. ಅಂತ ಮಗದೆಪ್ಪರ ತಾತ ಮೊಮ್ಮಗಳ ಕಾನ್ವರ್ಸೇಷನ್ ನೋಡೋಕ್ಕೆ ಚಂದ ನನಗೆ ಯಾವಾಗಲೂ. ಅಪ್ಪನೂ ಅಷ್ಟೇ ಮಕ್ಳ ಥರ ಇರ್ತಾರೆ ಒಂದೊಂದು ಸಲ, ಮಗಳು ಅಷ್ಟೇ. ಅಪ್ಪನ ತುಂಬ ರೇಗಿಸ್ತಾಳವಳು, ಹಾಗಾಗಿ ಅವರಿಬ್ಬರು ತುಂಬ ಚೆನ್ನಾಗಿ ಕಾನ್ವರ್ಸೇಷನ್ ಮಾಡೋದಕ್ಕೆ ಖುಷಿಯಾಗುತ್ತೆ. ಅಪ್ಪನ ಜೊತೆ ಇದ್ದಷ್ಟು ಅವಳು, ಅಂದರೆ ನನ್ನ ಅಪ್ಪನ ಜೊತೆ ಇದ್ದಷ್ಟು ಅವಳು ಬೇರೆ ಯಾರ ಜೊತೆನೂ ಅಷ್ಟು ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ತೀರಾ ರೇರ್ ಆಯಿತಾ. ನನಗೊಂದೊಂದು ಸಲ ಬೇಜಾರು ಅನಿಸುತ್ತೆ, ಮಕ್ಕಳು ಯಾಕೆ ಹಿಂಗೆ ಅಂತಲೂ ಅನಿಸುತ್ತೆ. ಹಾಗೆ ಅಮ್ಮ ಇಲ್ಲಿ ಮೇಲ್ಗಡೆ ಇದಕ್ಕೆ ಹೋಗಿದ್ದಾರೆ, ಅಂದರೆ ಗುಡ್ಡಕ್ಕೆ ಹೋಗಿದ್ದಾರೆ.
ಅದೇ ಸೊಪ್ಪು ತರೋಣ ಅಂತ ಅಂದ್ಬಿಟ್ಟು, ಅಂದರೆ ತರಗೆಲೆ, ಅಂದರೆ ನಮ್ಮ ಭಾಷೆಯಲ್ಲಿ ನಾವು ಬಜಕ್ರೆ ಅಂತ ಹೇಳ್ತೀವಿ. ಒಣಗಿದ ಎಲೆಗಳನ್ನೆಲ್ಲ ತಗೊಂಬರ್ತಾರೆ. ತಗೊಂಬಂದ್ಬಿಟ್ಟು ಮೊದಲೆಲ್ಲ ಹಸು ಇತ್ತು, ಇವಾಗ ಹಸು ಇಲ್ಲ ನಮ್ಮ ಹತ್ರ. ಅದನ್ನು ಇದು ಅಡಿಕೆ ಮರದ ಬುಡಕ್ಕೆ ಹಾಕ್ತಾರೆ. ಅದು ಇನ್ನು ಮಳೆಗಾಲದಲ್ಲಿ ಅದು ಗೊಬ್ಬರ ಆಗಿಬಿಡುತ್ತಲ್ಲ, ಹಾಗಾಗಿ ಎವ್ರಿ ಟೈಮ್ ಆ ಥರ ಮಾಡ್ತಾರೆ. ಅಮ್ಮ ಚಪ್ಪಲಿ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾ ಇದ್ರು ಕಾಲಲ್ಲಿ, ಯಾಕಂದರೆ ಮುಳ್ಳಿದೆ ಈ ಕಡೆ ಬರಬೇಡಿ ಅಂತ ಹೇಳ್ತಾ ಇದ್ರು. ಅಂದರೆ ಚಪ್ಪಲಿ ನಾನು ಹಾಕ್ಕೊಂಡಿದ್ದೆ, ಪಾಪುಗೆ ಹಾಕ್ಸಿರ್ಲಿಲ್ಲ, ಹಾಗಾಗಿ ಅವಳ ಹತ್ರ ಇಲ್ಲ ಅಂತ ಹೇಳ್ತಾ ಇದೆ. ಇದು ಈವ್ನಿಂಗ್ ಟೈಮ್ ವ್ಲಾಗ್ ಆಗಿರುತ್ತೆ. ಅಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿ ಅಮ್ಮ ಇಲ್ಲಿ ತರಗೆಲೆಗಳನ್ನೆಲ್ಲ ರಾಶಿ ಹಾಕ್ತಾ ಇದ್ದಾರೆ. ಇದು ಸಂಜೆ ವ್ಲಾಗ್ ಆಗಿರುತ್ತೆ. ಸೂರ್ಯನ ಕಿರಣ ಬೇರೆ ಚೆನ್ನಾಗಿ ತೆಗಿಳ್ತಾ ಇದೆ. ಹಾಗೆ ನಮಗೂ ಒಂದು ವಾಕ್ ಆದಂಗೆ ಆಗುತ್ತೆಲ್ಲ, ಖುಷಿನೂ ಆಗುತ್ತೆ ನನಗೂ ಮಕ್ಕಳಿಗೆ. ಹಾಗಾಗಿ ಒಂದು ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಹಳ್ಳಿ ಕಡೆ ಬದುಕು ನೋಡೋದಕ್ಕೆ ಮಾತ್ರ ಚೆಂದ. ಕೆಲವೊಂದು ಸಲ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ, ಕರೆಂಟ್ ಎಲ್ಲ ಇಲ್ಲದಾಗ ಮಳೆಗಾಲದಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಟೈಮ್ ಒಂದೊಂದು ವಾರ ಕರೆಂಟ್ ಇರಲ್ಲ, ಆ ಥರ ಎಲ್ಲ ಆಗುತ್ತೆ. ಇನ್ನೊಂದು ಟೈಮ್ ಇವಾಗೆಲ್ಲ ಏನಂದರೆ ಇನ್ವರ್ಟರ್ ಎಲ್ಲ ಮನೆಯಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ಸಿಡ್ಲು ಮಳೆ ಎಲ್ಲ ಜಾಸ್ತಿ ಈ ಕಡೆ ಬರೋದು. ಹಾಗಾಗಿ ಒಂಥರ ಏನಂದರೆ ನೋಡೋದಕ್ಕೆ ಮಾತ್ರ ಚೆಂದ ಅಂತ ಅನಿಸುತ್ತೆ ಎಷ್ಟೋ ಸಲ. ನಾವು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರ, ನನಗೆ ಒಬ್ಬಳು ಅಕ್ಕ ಅಂದಿರನ್ನ ತೋರಿಸಿದ್ದೇನೆ ನಾನು. ಇನ್ನೊಂದು ಅಕ್ಕನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ. ನಾವು ಹೆಣ್ಮಕ್ಳೇ 4 ಜನನು. ಬಟ್ ಏನಂತಂದರೆ ಹೆಣ್ಮಕ್ಳಾಗಿ ಹುಟ್ಟಬಾರ್ದು ಅಂತಲೂ ಅನಿಸುತ್ತೆ ಎಷ್ಟೋ ಸಲ. ಯಾಕಂತಂದರೆ ಮದುವೆ ಆದ ನಂತರ ಏನಾಗುತ್ತೆ ಅಂತಂದರೆ, ಮದುವೆ ಆಗೋಕ್ಕಿಂತ ಮುಂಚೆನೇ ಮನೆ ಅಳಿಯನಾಗಿ ಎಲ್ಲ ಕೇಳ್ತಾರೆ. ಬಟ್ ನಮ್ಮದ್ರಲ್ಲಿ ಹಾಗಾಗಲೇ ಇಲ್ಲ. ಮನೆ ಅಳಿಯನಾಗಿ ಅಂತ ಯಾವುದನ್ನು ಕೇಳಲಿಲ್ಲ, ಏನೂ ಹೇಳಲಿಲ್ಲ. ಸೊ ನಮ್ಮದು ಮದುವೆ ಏನೋ ಆಯಿತು, ಮನೆ ಅಳಿಯಾಗಿ ಯಾರನ್ನು ಕೇಳಲಿಲ್ಲ. ಆ ಟೈಮಲ್ಲಿ ನಮ್ಮ ತಂಗಿನೂ ಇದ್ಲು. ಇದು ಕಾರ್ಯ ಮಾಡಿದ್ದು ಜಾಗ ಆ್ಯಕ್ಚುಲಿ ಇದು ಇವಾಗ ಫುಲ್ ಎಲ್ಲ ಬೆಳೆದಿದೆ. ಇದು ಅಂದರೆ ನಮ್ಮ ಕಡೆ ಎಲ್ಲ ದಫನ ಮಾಡೋದು ಜಾಸ್ತಿ, ಅದನ್ನು ಸುಡೋದು ಇದು ಮಾಡೋದಿಲ್ಲ, ಅಂದರೆ ಬೇರೆಯವ್ರ ಥರ ಹೂಳೋದೆಲ್ಲ ಮಾಡೋದಿಲ್ಲ. ಹಾಗೆ ನಾವು ಮನೆಗೆ ಬಂದ್ವಿ. ಇದು ನಾನು ಪಾಪು ಒಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಕ್ಯಾಮ್ರಾ ಎಲ್ಲ ಆನ್ ಮಾಡಿದೆ. ಅವಳೆಲ್ಲ ತೆಗಿಯೋಕ್ಕೆ ಬಂದಳು, ಎಲ್ಲ ಎಳ್ದಾಡ್ಬಿಟ್ಲು. ಹಾಗಾಗಿ ನಾನು ಪಾಪು ಇದ್ದಾಗ ನಾನು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಇದೇ ರೀಸನಿಗೆ ನಾನು ವಿಡಿಯೋ ಮಾಡಲ್ಲ. ಆ್ಯಕ್ಚುಲಿ ನಾನು ಕ್ಯಾಮ್ರಾದಲ್ಲಿ ಮಾತಾಡಲ್ಲ ಇದೇ ರೀಸನ್ಗೆ. ಇವಳು ಏನಾದ್ರೊಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅವಳು ಮಾಡೋ ಕಿತಾಪತಿಗೆ ನನಗರ್ಧ ಏನಂದರೆ ಪೇಷನ್ಸೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಾನು ಯಾವತ್ತೂ ನನ್ನ ವೀಡಿಯೋಗಳನ್ನ ನಾನು ಮಾಡುವಾಗ ನಾನು ಯಾವಾಗಲೂ ಹೀಗೆ ಮಾಡೋದು, ನಾರ್ಮಲ್ ಆಗೇ ಮಾಡ್ತೀನಿ. ಅಂದರೆ ನಾನು ವಾಯ್ಸ್ ಓವರೇ ಆಮೇಲೆ ಅವಳು ಮಲಗಿದಾಗ ಕೊಡೋದು. ಇಲ್ಲಾಂತಂದರೆ ಇದೇ ಥರ ಆಗುತ್ತೆ, ಎವ್ರಿ ಟೈಮ್ ಇದೇ ರೀತಿ ಆಗುತ್ತೆ ನನಗೆ. ನನ್ನ ಮದುವೆ ಟೈಮಲ್ಲಿ ತಂಗಿ ಇದ್ಲಲ್ಲ, ಹಾಗಾಗಿ ಏನು ಡಿಸಿಷನ್ ತೊಗೊಂಡಿರಲಿಲ್ಲ ಆಯಿತು. ಅದಕ್ಕೆ ಇವಾಗ ಸದ್ಯಕ್ಕೆ ಅಪ್ಪ ಅಮ್ಮ ಅವರಿಬ್ಬರೇ ಚೆನ್ನಾಗಿದ್ದಾರೆ. ಇನ್ನೊಂದು ಕಡೆಯಿಂದ ಅನಿಸುತ್ತೆ ಅದೇ ಬೆಟರ್. ನಾನು ಎಷ್ಟು ಪ್ಲಾನ್ ಮಾಡ್ಕೊಂಡಿರ್ತೀನಿ ಇಂಥ ಟೈಮಲ್ಲಿ ಹಂಗೆ ಆಗುತ್ತೆ ನಂದು. ನೋಡಿ ನಮ್ಮ ಮನೇದು ಒಂದು ಕಡೆಯಿಂದ ಅದು ಬೆಟರ್ ಅನಿಸುತ್ತೆ ಹೆಣ್ಮಕ್ಳೇ ಆಗಿರೋದು. ಯಾಕಂತಂದರೆ ಅತ್ತೆ ಸೊಸೆ ಜಗಳ ಎಲ್ಲ ಬರುತ್ತೆ. ಮನೆಗೆ ಬಂದವರು ಸರಿ ಇರ್ತಾರೋ ಇಲ್ವೋ, ಅವ್ರ ಜೊತೆ ಅವ್ರಿಗೆ ಹೊಂದಾಣಿಕೆ ಆಗ್ತಾರೋ ಇಲ್ವೋ ಅದು ನಮಗೆ ಗೊತ್ತಿರಲ್ಲ. ಬಟ್ ಮದುವೆ ಆದಮೇಲೆ ಅಲ್ವಾ ಎಲ್ಲನೂ ಗೊತ್ತಾಗೋದು.
ಇನ್ನೊಂದು ಕಡೆಯಿಂದ ತುಂಬ ಬೇಜಾರಾಗುತ್ತೆ, ಜವಾಬ್ದಾರಿ ತಗೊಳ್ಳೋರು ಯಾರಾದರೂ ಇರಬೇಕಿತ್ತು ಅಂತ, ಅಣ್ಣನೋ ತಮ್ಮನೋ ಯಾರಾದರೂ ಒಬ್ರು ಇರಬೇಕು ಅಂತಲೂ ಅನಿಸುತ್ತೆ ಎಷ್ಟೋ ಸಲ. ಬಟ್ ದೇವ್ರು ಏನು ಕೊಟ್ಟಿದ್ದಾರೋ ಅದರಲ್ಲಿ ತೃಪ್ತಿ ಪಡಬೇಕಲ್ಲ ನಾವು. ಮಾಡೋದು ನಮ್ಮ ಕೆಲವರೆಲ್ಲ ಕೇಳ್ತಾರೆ ಇದೆ ಮನೇಲಿ ಯಾರು ನೋಡ್ಕೊಳ್ಳೋದು ಅಪ್ಪ ಅಮ್ಮನ ಅಂತ. ಬಟ್ ಇವಾಗ ಅವ್ರಿಗೆ ಏಜ್ ಇದೆ, ಅವರು ಕಾಲಲ್ಲಿ ದುಡಿಯೋ ಶಕ್ತಿ ಇದೆ ಅಪ್ಪನಿಗೂ ಅಮ್ಮನಿಗೂ, ಹಾಗಾಗಿ ಅವರಿಬ್ಬರೇ ಇರ್ತೀನಿ ಅಂತಲೇ ಹೇಳ್ತಾರೆ ಯಾವಾಗಲೂ. ನಾವೇನಾದರೂ ಮಾತಾಡೋದಾಗ ಅದನ್ನೇ ಹೇಳ್ತಾರೆ. ಹಾಗಾಗಿ ಅವರು ಅವ್ರ ಪಾಡಿಗೆ ಇರೋಕ್ಕೆ ಇಷ್ಟಪಡ್ತಾರಲ್ವ. ಸೊ ಈ ಟೈಮಲ್ಲಿ ಕೆಲವೊಂದು ಸಲ ಯಾರಾದರೂ ಜವಾಬ್ದಾರಿ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಕೆಲವೊಂದು ಸಲ ಅವರಿಗೂ ಅನಿಸುತ್ತೆ ಅಲ್ವಾ, ಇವಾಗ ಮದುವೆ ಎಲ್ಲ ಆಯಿತು ಮಕ್ಕಳದು, ಅವರು ಇಷ್ಟು ದಿನ ಮಕ್ಕಳಿಗೋಸ್ಕರನೇ ಜೀವನನ ಇಟ್ಟಿರ್ತಾರೆ, ಇನ್ನು ಮುಂದೆ ಆದರೂ ಅವ್ರ ಪಾಡಿಗೆ ಅವರು ಬದುಕಲಿ ಅಂತಲೂ ನಮಗೂ ಅನಿಸುತ್ತೆ ಎಷ್ಟೋ ಸಲ. ಪಾಪ ಅವರು ಖುಷಿಯಾಗಿದ್ದಾರಲ್ಲ, ಇರಲಿ ಅಂತ ನಾವೇ ಇವಾಗ ಏನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ನೋಡೋಣ ಮತ್ತೆ ಫ್ಯೂಚರಲ್ಲಿ ಏನಾದರೂ ಮಾತಾಡಬೇಕು ಅಂತ ಅನಿಸಿದಾಗ ಮಾತಾಡಿದ್ರಾಯ್ತು ಅಂತ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ದೀವಿ ಅಷ್ಟೇ. ನಾವೇನು ಹೆಣ್ಮಕ್ಳಾಗಿ 3 ಜನ ಇದ್ರೂ ನಾವೇನು ಅವ್ರ ಮೇಲೇನು ಡಿಪೆಂಡ್ ಆಗಿಲ್ಲ. ನಾವು ನಮ್ಮ ಜೀವನನ ನಡೆಸ್ತಾ ಇದ್ದೀವಿ, ನಾವು 3 ಜನನ, ಅವ್ರ ಜೀವನನ ನಡೆಸ್ತಾ ಇದ್ದಾರೆ. ಬರ್ತೀವಿ, ಹೋಗ್ತೀವಿ, ಇರ್ತೀವಿ, ಖುಷಿ ಆಗ್ತಾರೆ, ಬರ್ತಾ ಹೋಗ್ತಾ ಇರ್ತೀವಲ್ಲ. ಹಾಗಾಗಿ ಅವರಿಗೆ ಇನ್ನೊಂದೇನೆಂದರೆ, ಅವರಿಗೆ ನಾವು ಜೊತೆಯಲ್ಲಿ ಇರಬೇಕು ಅಂತ ಅನ್ನೋದು ಅವ್ರಿಗೆ ಇಷ್ಟ ಇಲ್ಲ. ಯಾಕಂತಂದರೆ ಅವರು ಹೀಗೆ ಸಪ್ರೇಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ, ಮಕ್ಕಳ ಜೊತೆ ಇರೋದು ಇಷ್ಟಪಡಲ್ಲ. ಹಾಗಾಗಿ ಅದು ಸ್ವಾಭಿಮಾನಿ ಬದುಕು ಅಂತ ಹೇಳ್ಬೋದಾ ಅಥವಾ ಎಂತ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ ನನಗಂತೂ. ಹಾಗಾಗಿ ಇನ್ನೂ ಏನು ಡಿಸೈಡ್ ಮಾಡದೆ ಹಾಗೆ ಇದ್ದೀವಿ ನಾವು. ಅಂದರೆ ಅಪ್ಪ ಅಮ್ಮ ಸಪ್ರೇಟಾಗೇ ಇದ್ದಾರೆ. ಸೊ ಅವರಿಗೆ ಅದು ಖುಷಿ ಕೊಡುತ್ತೆ ಅಂತಾದರೆ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ ಅಷ್ಟೇ. ಎಷ್ಟೋ ಸಲ ನಾವು 3 ಜನನೂ ಹೇಳ್ತೀವಿ ಯಾರ್ದಾದ್ರೂ ಒಬ್ರದ್ದು ಮನೆಗೆ ಬಂದು ಇರಿ ಹಾಗೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಬೇಡ, ಯಾಕೆ, ನಮಗೆ ಜೀವನ ಚೆನ್ನಾಗಿದೆ ನಮ್ಮದು, ನಾವು ಹೀಗೆ ಇರ್ತೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಜಾಸ್ತಿ ಏನು ತಲೆ ಕೆಡಿಸ್ಕೊಂಡಿಲ್ಲ ಇತ್ತೀಚೆಗೆ. ನಾವ್ ಯಾರು ಅನ್ಕೊಂಡಂಗೂ ಇರಲ್ಲ, ಲೈಫ್ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಸೊ ನಾವು ಅದ್ರಲ್ಲಿ ಕಲಿಯುವಷ್ಟು ಎಷ್ಟಿತ್ತು ಅಥವಾ ಎಷ್ಟು ಕಲಿತೀವೋ ಎಷ್ಟು ಬಿಡ್ತೀವೋ ಅದು ನಮಗೆ ಗೊತ್ತಿಲ್ಲ. ಬಟ್ ಒಟ್ಟಲ್ಲಿ ಲೈಫಲ್ಲಿ ನಾವು ಅನ್ಕೊಂಡಂಗಂತೂ ನೋಡಿದ್ರೆ ಅದು ಲೈಫ್ ಆಗಿರಲ್ಲಲ್ವಾ. ಹಾಗೆ ನನಗೆ ಅನಿಸ್ತು ಶೇರ್ ಮಾಡ್ಕೊಳ್ಳೋಣ ಒಂದಷ್ಟು ವಿಷಯಗಳನ್ನ ಅಂತ. ಏನ್ ಕಣ್ಣಮ್ಮ ನೋಡಿ ಡಿಸ್ಟರ್ಬ್ ಮಾಡ್ತಾ ಇದೀನಿ. ಹಾಯ್ ಪದೇ ಹಾಯ್ ಮಾಡ್ತಾ ಇದ್ವಿ. ಅದು ಅವಳಿಗೆ ನಾನು ಸೆಲ್ಫ್ ಇಟ್ಕೊಂಡ ತಕ್ಷಣ ಅವಳಿಗೆ ಹಾಯ್ ಮಾಡ್ಬೇಕಂತ ಅನ್ಸುತ್ತೆ. ಸೊ ಮತ್ತೆ ಏನಂದ್ರೆ ಒಂದಷ್ಟು ವಿಷಯಗಳನ್ನ ನಾನು ಶೇರ್ ಮಾಡ್ತೀನಿ ಅಂತ ಅನ್ಕೊಂತೀನಿ, ಶೇರ್ ಮಾಡ್ಕೊಂತೀನಿ. ನನಗೆ ಅಪ್ಪುಚಿ ನಾನು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂತೀನಿ. ಏನ್ ಕಣ್ಣಮ್ಮ, ಹಾಗೆ ನಾವು 4 ಜನ ಹೆಣ್ಮಕ್ಳು. ಇನ್ನೊಂದ್ ಕಡೆಯಿಂದ ಅನ್ಸುತ್ತೆ ಹೆಣ್ಮಕ್ಳೇ ಬರೀ ಹುಟ್ಟಬಾರ್ದು ಅಂತ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂತಾನು ನನಗೆ ಒಬ್ಬ ಹೇಳ್ತೀನಿ. ನನಗೆ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಭೇದ ಭಾವ ಮಾಡ್ತೀನಿ ಅಂತ ಅಲ್ಲ, ಬಟ್ ಬರೀ ಹೆಣ್ಮಕ್ಳು ಅಂತ ನಾವು ಹುಟ್ಟಬಾರ್ದು. ಹುಟ್ಟಿದ್ರೆ ಒಂದು ಗಂಡು ಯಾರಾದ್ರೂ ಒಬ್ಬರಾದ್ರೂ ಅಣ್ಣ ತಮ್ಮಂದಿರೇ ಇರ್ಬೇಕು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲ ಅಂತಂದ್ರೆ ಏನಂದ್ರೆ ಮದ್ವೆ ಟೈಮಲ್ಲಿ ನಮ್ಮೂರ್ ಕಡೆ ಬರೀ ಹೆಣ್ಮಕ್ಳಾದ್ರೆ ಯಾರಾದ್ರೂ ಒಬ್ರನ್ನ ಮನೆ ಅಳಿಯಾಗಿ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಏನಾಯ್ತು ಅಂತಂದ್ರೆ ಯಾರಿಗೂ ಆ ಥರ ಕೇಳಲಿಲ್ಲ. ಇದೇ ರೀಸನಿಂದಾಗಿ ಬರೀ ಹೆಣ್ಮಕ್ಳು ಹುಟ್ಟಬಾರ್ದು ಅಂತ ಅನಿಸುತ್ತೆ. ನಾವೆಷ್ಟೋ ಸಲ ಮಾತಾಡ್ಕೊತೀವಿ, ನಾನು ಅಕ್ಕ ಎಲ್ಲ, ಯಾರಾದರೂ ನೋಡ್ಕೊಳ್ಳೋರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ನನಗೂ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಎಷ್ಟು ಖುಷಿ ಅಲ್ವಾ ಅಂತೆಲ್ಲ ಹೇಳ್ತೀವಿ. ಬಟ್ ಲೈಫ್ ಇರೋದೇ ಹಾಗೆ ಅಲ್ವಾ, ಇರೋ ಸತ್ಯನ ಆಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ. ಅಪ್ಪ ಅಮ್ಮ ಇವಾಗ ಚೆನ್ನಾಗಿದ್ದಾರೆ, ಇವಾಗ ಆರಾಮಾಗಿದ್ದಾರೆ. ಸೊ ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ತಿದ್ದಾರೆ ಅಂತಂದರೆ, ಅವರಿಗೆ ಅದು ಇಷ್ಟ ಅಂತಂದರೆ ನಾವು ಯಾಕೆ ಸುಮ್ಮನೆ ಅಡ್ಡ ಹೋಗಿ ನೀವು ನಮ್ಮ ಜೊತೆನೇ ಇರಿ ಅಂತ ಹೇಳೋದು ಅಂತ ಅಂದ್ಬಿಟ್ಟು, ಅದಕ್ಕೆ ಅವ್ರನ್ನ ಹಾಗೆ ಅಂದರೆ ಅವರು ಖುಷಿಯಾಗಿದ್ದಾರಲ್ಲ ಇರಲಿ ಬಿಡು ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಅಷ್ಟೇ. ಬೇರೆ ಯಾವ ರೀಸನೂ ಇಲ್ಲ. ಇನ್ನು ಯಾರಾದರೂ ಕಮೆಂಟ್ ಹಾಕಬೇಡಿ, ಅಪ್ಪ ಅಮ್ಮನ ಜೊತೆ ಇರಬೇಕಲ್ಲ ಯಾರಾದರೂ ಒಬ್ಬರು, ಯಾರೂ ಇಲ್ಲ ಹಾಗೆ ಹೀಗೆ ಅಂತ.
ಇವಿಷ್ಟು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂತಂದರೆ ನನಗೆ ಕಡೆಗೆ ಆಗಲಿಲ್ಲ. ನನಗೆ ತುಂಬ ಶೇರ್ ಮಾಡ್ಕೋಬೇಕು ಅಂತ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ಲು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಒಂದೊಂದ್ಸಲ ಬೇರೆಯವರ ಜೀವನ ಎಲ್ಲ ನೋಡ್ಬಿಟ್ಟು ಅಪ್ಪ ಅಮ್ಮ ಹೇಳ್ತಾರೆ, ನಮಗೆ ಹೆಣ್ಮಕ್ಳೇ ಹುಟ್ಟಿದ್ದು ಒಳ್ಳೇದು ಅಂತ ಅನ್ಸುತ್ತೆ ಎಷ್ಟೋ ಸಲ. ಯಾಕಂತಂದ್ರೆ ಗಂಡು ಮಕ್ಳು ಹುಟ್ಟಿದ್ರು ಕೆಲವು ಸಲ ಜೊತೆಲಿ ಇರಲ್ಲ, ಮಕ್ಳು ನೋಡ್ಕೊಳಕ್ಕಾಗಲ್ಲ, ಅವರೆಲ್ಲೆಲ್ಲೋ ಇರ್ತಾರೆ, ನಾವು ಇಲ್ಲೇ ಇರ್ತೀವಿ, ಹಾಗೂ ಆಗುತ್ತೆ. ಹೆಣ್ಮಕ್ಳಾದ್ರೆ ಎಲ್ಲ ಮದ್ವೆ ಮಾಡಿ ಕೊಟ್ಟಿದೀವಿ ಅಂತ ಹೇಳಕ್ಕಾಗುತ್ತೆ. ಅಟ್ಲೀಸ್ಟ್ ಯಾರು ಹೇಳೋದು ಇಲ್ಲ, ಕೇಳೋದು ಇಲ್ಲ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಷ್ಟಾಗಿ ಅಂತ ಎಲ್ಲ ಹೇಳ್ತಾರೆ. ಅವಾಗ ಅವ್ರು ಹೇಳಿದ್ದೆ ಸರಿ ಅಂತಾನು ಅನ್ಸುತ್ತೆ ತುಂಬಾ ಸಲ. ಹೌದು, ಹೇಗಿದ್ರು ಜೀವನ ಅಂತೂ ನಡೀತಾ ಇರುತ್ತೆ ಅಲ್ವಾ. ಹೀಗೆ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ಬ್ಲಾಗ್, ನಮ್ಮ ಈ ಕತೆ ಕೇಳಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಹಾಗೆ ಶೇರ್ ಮಾಡಿ. ನಿಮ್ಮಲ್ಲಿ ಯಾರಿಗಾದರೂ ಇದು ರಿಲೇಟ್ ಆಗಿರುತ್ತೆ, ಹೆಣ್ಮಕ್ಳೇ ಇರೋರಿಗಂತೂ ಖಂಡಿತ ರಿಲೇಟ್ ಆಗಿರುತ್ತೆ. ಸೊ ಹಾಗೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ಕೊಂಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅತಿ ಅತಿ ಆಯ್ ಆಯ್ ಬ್ಲಾಗ್ನ ಹೆಂಗ್ ಮಾಡ್ತಾ ಇದ್ದೀನಿ ತಾಯಿ ಹೇಳಿ. ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ, ಬೇರೆ ಬ್ಲಾಗ್ ಮಾಡ್ತೀನಿ ನಾನು, ಅವಾಗ ಏನಾದ್ರು ಶೇರ್ ಮಾಡ್ತೀನಿ. ಬಟ್ ಇವಾಗಂತೂ ಜಸ್ಟ್ ನಾನು ಶೇರ್ ಮಾಡ್ಬೇಕಾಗಿರೋದು ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಬಟ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಜಾಸ್ತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಸರಿ ಆಲ್ ಕಿಶಿ ಗೊತ್ತಾಳೆ ಎಷ್ಟು ಕಿಚಿಯಾ